ಕ್ರೀಡಾಪಟುಗಳಿಗೂ ಕೊಡಬಹುದು ಭಾರತ ರತ್ನ ಅನ್ನೋ ಕೇಂದ್ರದ ನಿರ್ಧಾರ ಹೊಸ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಧ್ಯಾನ್ ಚಂದ್ಗೆ ಮೊದಲು ಕೊಡಬೇಕು ಅಥವಾ ಸಚಿನ್ ತೆಂಡೂಲ್ಕರ್ ಅವರಿಗೆ ಮೊದಲು ಕೊಡಬೇಕು ಅನ್ನೋ ಚರ್ಚೆ ಈಗ ಎದ್ದಿದೆ. ಅದುವೇ ಈ ಹೊತ್ತಿನ ವಿಶೇಷ. ಭಾರತ ರತ್ನ ಯಾರು ಗ್ರೇಟ್? ಸಚಿನ್ ತೆಂಡೂಲ್ಕರ್ ನಮಗೆಲ್ಲ ಗೊತ್ತಿರುವ ಹಾಗೆ ಕ್ರಿಕೆಟ್ನ ದೇವರು. ಸಚಿನ್ಗೆ ಭಾರತ ರತ್ನ ಕೊಡಬೇಕು ಅನ್ನೋರ ಪಟ್ಟಿ ತುಂಬಾ ದೊಡ್ಡದಿದೆ. BCCI ಧೋನಿಯೂ ಸೇರಿದಂತೆ ಟೀಮ್ ಇಂಡಿಯಾದ ಆಟಗಾರರು, ಅಣ್ಣಾ ಹಜಾರೆ ಸೇರಿದಂತೆ ಎಲ್ಲರೂ ಸಚಿನ್ಗೆ ಭಾರತ ರತ್ನ ಕೊಡಬೇಕು ಅನ್ನೋ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ. ಭಾರತ ರತ್ನ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ. ಈ ಪುರಸ್ಕಾರವನ್ನ ಇದುವರೆಗೆ 41 ಮಹನೀಯರು ಸ್ವೀಕರಿಸಿದ್ದಾರೆ. ಎಲ್ಲರೂ ದೇಶದ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೆ ಹಾರಿಸಿದವರೇ, ದೇಶಕ್ಕೆ ಹೆಮ್ಮೆ ತಂದವರು, ಯುವಕರಿಗೆ ಮಾದರಿಯಾದವರು. ಈಗ ಆ ಪಟ್ಟಿಗೆ ಸೇರುವುದಕ್ಕೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಮತ್ತು ಧ್ಯಾನ್ ಚಂದ್ ನಿಂತಿದ್ದಾರೆ. ಭಾರತ ರತ್ನ ಪ್ರಶಸ್ತಿಯನ್ನು ಕ್ರೀಡಾಪಟುಗಳಿಗೆ ಕೊಡಬೇಕೋ ಬೇಡವೋ ಎಂಬ ಪ್ರಶ್ನೆ ಇತ್ಯರ್ಥವಾಗಿದೆ. ಭಾರತ ರತ್ನ ನೀಡಲು ಇದ್ದ ನಿಯಮಗಳೇ ಈಗ ಬದಲಾಗಿವೆ. ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಾರ್ವಜನಿಕ ಸೇವೆಗಷ್ಟೇ ಸೀಮಿತವಾಗಿದ್ದ ಭಾರತ ರತ್ನ ಪುರಸ್ಕಾರವನ್ನು ಈಗ ಕ್ರೀಡಾಪಟುಗಳಿಗೂ ಕೊಡಬಹುದು. ಹೀಗಾಗಿಯೇ ಈಗ ಮತ್ತೆ ಅದೇ ಪ್ರಶ್ನೆ ಎದ್ದಿದೆ. ಭಾರತ ರತ್ನ ಪ್ರಶಸ್ತಿಗೆ ಯಾರು ಬೆಸ್ಟ್? ಯಾರು ಎಷ್ಟು ಗ್ರೇಟ್? ಯಾರಿಗೆ ಮೊದಲು ಭಾರತ ರತ್ನ ಪುರಸ್ಕಾರ ಸಿಗಬೇಕು? ಇದು ಪ್ರಶ್ನೆಯಷ್ಟೇ, ವಿವಾದ ಅಲ್ಲ. ಸಚಿನ್ಗೆ ಕೊಡಬೇಕು ಅಂತಿದೆ BCCI. जिनसे मैं क्रिकेट प्रशासक के रूप में मांग करता रहा हूं कि सचिन तेंदुलकर को भारत रत्न प्रदान करना चाहिए. मुझे लगता है अब सही वक्त है कि उनको देना चाहिए. ಕ್ರೀಡಾ ಸಚಿವ ಅಜಯ್ ಮಕೇನ್ಗೂ ಸಚಿನ್ ತೆಂಡೂಲ್ಕರ್ಗೆ ಭಾರತ ರತ್ನ ಪುರಸ್ಕಾರ ನೀಡಲು ಅಡ್ಡಿಯೇನೂ ಇಲ್ಲ. ಅವರು ಕೂಡ ಈ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ. And as a sports minister, I think this is one of the biggest days for Indian sports, and the next big day I think will be the day when the sports person, any sports person, is named as an awardee of Bharat Ratna. ಒಟ್ಟಿನಲ್ಲೀಗ 100ನೇ ಶತಕಕ್ಕೆ ಎದುರು ನೋಡುತ್ತಿರುವ ಸಚಿನ್ ತೆಂಡೂಲ್ಕರ್ ಮತ್ತು ಹಾಕಿಯ ದೇವರು ಧ್ಯಾನ್ ಚಂದ್ ಇಬ್ಬರ ಹೆಸರು ರೇಸ್ನಲ್ಲಿದೆ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ದೇವರು. ಸಚಿನ್ ತೆಂಡೂಲ್ಕರ್ ಗ್ರೇಟ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸಚಿನ್ ಕ್ರಿಕೆಟ್ ಜಗತ್ತಿನ ಅನರ್ಘ್ಯ ರತ್ನ. ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಸಾಮಾನ್ಯ ಕ್ರಿಕೆಟಿಗರು ಮಾಡದಷ್ಟು ಸಾಧನೆ ಬರೆದಿರುವ ಸಚಿನ್ ಟೆಸ್ಟ್ ಮತ್ತು ಒನ್ ಡೇ ಕ್ರಿಕೆಟ್ ಸೇರಿಸಿ 33,000ಕ್ಕೂ ಹೆಚ್ಚು ರನ್ ಹೊಡೆದಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ 51 ಸೆಂಚುರಿಗಳಿವೆ. ಒನ್ ಡೇ ಕ್ರಿಕೆಟ್ನಲ್ಲಿ 48 ಸೆಂಚುರಿಗಳಿವೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಒಟ್ಟು 99 ಶತಕ ಹೊಡೆದಿರುವ ಏಕೈಕ ಆಟಗಾರ ತೆಂಡೂಲ್ಕರ್, ದಿ ಗಾಡ್ ಆಫ್ ಕ್ರಿಕೆಟ್. ವಯಸ್ಸಿನ್ನು 38 ವರ್ಷ. ಬ್ಯಾಟ್ ಹಿಡಿದು ಕ್ರೀಸಿಗಿಳಿದ್ರೆ ಇವತ್ತಿಗೂ ಯುವಕರು ನಾಚುವಂತೆ ಬ್ಯಾಟ್ ಬೀಸ್ತಾರೆ. ಟೀಮ್ ಇಂಡಿಯಾ ಯಾವುದೇ ತಂಡದ ವಿರುದ್ಧ ಆಡುತ್ತಿರಲಿ, ಎದುರಾಳಿ ಆಟಗಾರರ ಫಸ್ಟ್ ಟಾರ್ಗೆಟ್ ತೆಂಡೂಲ್ಕರ್. ಈಗ ಬಿಡಿ, ತಂಡದಲ್ಲಿ ಮ್ಯಾಚ್ ಗೆಲ್ಲಿಸುವ ಆಟಗಾರರ ಸಂಖ್ಯೆ ಸಾಕಷ್ಟಿದೆ, ಕನ್ಸಿಸ್ಟೆನ್ಸಿಯೂ ಇದೆ. ಆದರೆ ತೆಂಡೂಲ್ಕರ್ ಅತ್ಯುನ್ನತ ಫಾರ್ಮ್ನಲ್ಲಿದ್ದ ದಿನಗಳಲ್ಲಿ ಪರಿಸ್ಥಿತಿ ಹಾಗಿರಲಿಲ್ಲ. ತೆಂಡೂಲ್ಕರ್ ಔಟ್ ಆದ್ರೆ ಭಾರತ ಸೋತಿತು ಅಂತ ಟಿವಿ ಆರಿಸಿ ಎದ್ದು ಹೋಗ್ತಾ ಜನ ಇದ್ರು. ಈಗಲೂ ಕೆಲವರಿದ್ದಾರೆ. Goodness me, this is Sachin Tendulkar again going across and trying to flick it onto the onside. Overpitched this time. ಟೆಸ್ಟ್ ಮತ್ತು ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರಲ್ಲಿ ಸಚಿನ್ ಈಗ ನಂಬರ್ 1. ಹತ್ತಿರದಲ್ಲಿ ಯಾರಾದರೂ ಇದ್ದಾರಾ ಅಂತ ನೋಡಿದ್ರೆ ಮೈಲು ದೂರಕ್ಕೆ ಕಣ್ಣು ಹಾಯಿಸಬೇಕು. ವಿಶ್ವ ಕ್ರಿಕೆಟ್ನ ಎಷ್ಟೋ ಖ್ಯಾತ ಆಟಗಾರರು ಸಚಿನ್ ಈಸ್ ಗ್ರೇಟ್ ಅಂತ ಒಪ್ಪಿಕೊಂಡಿದ್ದಾರೆ. ಡಾನ್ ಬ್ರಾಡ್ಮನ್, ಬ್ರಿಯಾನ್ ಲಾರಾ, ಸರ್ ವಿವಿಯನ್ ರಿಚರ್ಡ್ಸ್, ಗ್ಯಾರಿ ಸೋಬರ್ಸ್, ಶೇನ್ ವಾರ್ನ್, ಮುತ್ತಯ್ಯ ಮುರಳೀಧರನ್ ಅವರೆಲ್ಲ ಸಚಿನ್ ತೆಂಡೂಲ್ಕರ್ ಬೆಸ್ಟ್ ಕ್ರಿಕೆಟರ್ ಅಂತ ಹೇಳಿಕೊಂಡಿದ್ದಾರೆ. ಭಾರತದ ಕಥೆ ಬಿಡಿ,
ಟೆಕ್ನಿಕಲಿ ಸಚಿನ್ಗಿಂತ ಬೆಸ್ಟ್ ಅನ್ನಿಸುವ ರಾಹುಲ್ ದ್ರಾವಿಡ್, ತಂಡಕ್ಕೆ ಸದಾ ಆಪದ್ಬಾಂಧವನಾಗುವ VVS ಲಕ್ಷ್ಮಣ್, ಆಡಿದ್ರೆ ಬಂಪರ್ ಗ್ಯಾರಂಟಿ ಅನ್ನಿಸೋ ಸೆಹ್ವಾಗ್, ತಂಡಕ್ಕೆ ಗೆಲುವಿನ ರುಚಿ ಹತ್ತಿಸಿದ ಸೌರವ್, 2ನೇ ಬಾರಿ ವಿಶ್ವಕಪ್ ಗೆದ್ದುಕೊಟ್ಟ ಧೋನಿ ಅವರ ಪ್ರಕಾರ ಸಚಿನ್ಗೆ ಸರಿಸಾಟಿ ಯಾರೂ ಇಲ್ಲ. He's an ideal candidate. He has served the country for 21 years, a few more years to come. And as a cricketer, if he doesn't get it, then I don't think there's anyone who will get the Bharat that he ever. ಭಾರತ ಕ್ರಿಕೆಟ್ನ ದಂತಕಥೆಗಳಾಗಿರುವ ಕಪಿಲ್ ದೇವ್, ಸುನಿಲ್ ಗವಾಸ್ಕರ್ಗೂ ಸಚಿನ್ಗಿಂತ ಗ್ರೇಟ್ ಮತ್ತೊಬ್ಬರಿಲ್ಲ. ಸಚಿನ್ ಇನ್ನೂ ಯುವಕ, ಅವರಿಗೆ ಭಾರತ ರತ್ನ ಕೊಟ್ರೆ ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗುತ್ತೆ ಅಂತಾರೆ ಅಣ್ಣಾ ಹಜಾರೆ. आज सचिन के बारे में युवकों में बहुत प्रेरणा है. सचिन को देखकर कई युवक अभी मैदान में उतर गए हैं और वो भी सोच रहे कि मैं भी एक दिन सचिन बनना है. तो देश के लिए इतना बड़ा काम किया है, तो भारत रत्न देने में क्या हर्ज है. ಸೊ ಸಚಿನ್ಗೆ ಭಾರತ ರತ್ನ ಕೊಡೋಕೆ ಮತ್ತೇನು ಅಡ್ಡಿ? ಇಲ್ಲಿ ಭಾರತ ರತ್ನ ಕೊಡುವ ಕುರಿತ ನಿಯಮಗಳನ್ನೆಲ್ಲ ಪಕ್ಕಕ್ಕಿಡೋಣ. ಈಗ ಪ್ರಶ್ನೆ ಏನು ಗೊತ್ತಾ? ಸಚಿನ್ಗಿಂತ ಮೊದಲು ಧ್ಯಾನ್ ಚಂದ್ಗೆ ಭಾರತ ರತ್ನ ಕೊಡಿ ಅನ್ನೋದು. ಕ್ರಿಕೆಟ್ಗೆ ಸಚಿನ್ ದೇವರಾದ್ರೆ ಧ್ಯಾನ್ ಚಂದ್ ಹಾಕಿಯ ದೇವರು. ಕ್ರಿಕೆಟ್ ದೇಶದ ಜನಪ್ರಿಯ ಕ್ರೀಡೆಯಾದ್ರೆ ಹಾಕಿ ರಾಷ್ಟ್ರೀಯ ಕ್ರೀಡೆ. ಈಗ ವಿರೋಧ ಇರೋದು ಸಚಿನ್ ಭಾರತ ರತ್ನಕ್ಕೆ ಅರ್ಹರಲ್ಲ ಅಂತ ಅಲ್ಲ. ಸಚಿನ್ ಶ್ರೇಷ್ಠ ಆಟಗಾರ ಅಂತ ಒಪ್ಪಿಕೊಳ್ಳುವವರು ಕೂಡ ಧ್ಯಾನ್ ಚಂದ್ಗೆ ಮೊದಲು ಭಾರತ ರತ್ನ ಪುರಸ್ಕಾರ ಸಿಗಲಿ ಎಂದು ಹಾರೈಸುತ್ತಿದ್ದಾರೆ. ಹಾಕಿಯ ಗಂಧಗಾಳಿ ಗೊತ್ತಿಲ್ಲದವರಿಗೂ ಧ್ಯಾನ್ ಚಂದ್ ಇಷ್ಟವಾಗೋಕೆ ಕಾರಣ ಕೇವಲ ಅವರ ಆಟವಲ್ಲ, ಅವರ ವ್ಯಕ್ತಿತ್ವ. ಈಸ್ಟ್ ಆರ್ ವೆಸ್ಟ್, ಧ್ಯಾನ್ ಚಂದ್ ವಾಸ್ ಬೆಸ್ಟ್. ಸಚಿನ್ ಇವತ್ತಿನ ಕ್ರಿಕೆಟ್ನ ದೇವರು. ಆದರೆ ಧ್ಯಾನ್ ಚಂದ್ ಬಗ್ಗೆ ಹೇಳ್ತಾ ಹೋದರೆ ನಿಮಗೂ ಅಚ್ಚರಿ ಆಗುತ್ತೆ. ಆತ ಒಬ್ಬ ಅದ್ಭುತ ಕ್ರೀಡಾಪಟು ಮಾತ್ರವಲ್ಲ, ಶತಮಾನಕ್ಕೊಬ್ಬ ಧ್ಯಾನ್ ಚಂದ್ ಅಂದರೂ ಕೂಡ ತಪ್ಪಾಗುವುದಿಲ್ಲ. ಅವರ ಕಥೆಯನ್ನು ನೋಡೋಣ ಚಿಕ್ಕದೊಂದು ವಿರಾಮದ ನಂತರ.